ನಿಮಗೆ ದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಮೀನರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಮೀನರಾಶಿ ಅಂತ ಹೇಳಿದರೆ ಎರಡು ಮೀನುಗಳು, ಅವು ನೀರಲ್ಲಿ ವಾಸ ಮಾಡುವಂಥವು. ಇವಕ್ಕೆ ಸ್ವಲ್ಪ ಚಂಚಲ ಮನಸ್ಸುಗಳು ಜಾಸ್ತಿ, ಆ ಕಡೆ ಹೋಗೋದಾ ಈ ಕಡೆ ಹೋಗೋದಾ ಏನು ಅಂತ. ಆದರೆ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬ ಇರುತ್ತೆ. ಅಂದರೆ ಯಾರು ಎದುರುಗಡೆ ಬರ್ತಿದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಫಸ್ಟೇ ಗೆಸ್ ಮಾಡಿಬಿಟ್ಟು ಅವರು ಇದು ಮಾಡ್ತಾರೆ. ಇನ್ನು ಮೀನರಾಶಿಯಲ್ಲಿ ಅವರಿಗೆ ಮೆಚ್ಚುಗೆ ಬಣ್ಣ ಹಳದಿ ಮತ್ತು ಹಸಿರು ಬಣ್ಣ. ನಿಮ್ಮ ಅದೃಷ್ಟದ ದೇವತೆ ಮಹಾವಿಷ್ಣು. ನೀವು ಪೂಜೆ ಮಾಡಬೇಕಾಗಿರೋದು 1, 8, 11, 14, 8, 19, 23 ಈ ತಿಂಗಳಲ್ಲಿ ನಿಮಗೆ ಶುಭ ದಿನಗಳು. ಇದರಲ್ಲಿ ನಿಮಗೆ ಮನೆ ತೆಗಿಬೇಕಾ, ಕಾರ್ ತೆಗಿಬೇಕಾ, ಇಲ್ಲ ಆ ಥರ ಏನಾದರೂ ನಿಮಗೆ ಶುಭ ಕಾರ್ಯ ಇದ್ರೆ ಮದುವೆ ಮಾಡಬೇಕಾ, ನೀವು ಇದು ಡೇಟ್ಸಲ್ಲಿ ಮಾಡ್ಕೋಬೋದು. ರಾಹುಕಾಲ ಒಂದು ನೋಡಿಕೊಂಡು ಅದನ್ನು ಹೊರತುಪಡಿಸಿ ನೀವು ಇದರಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬೋದು. ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ. ಅದು ಆರ್ಥಿಕ ಆಗಲಿ ದೈಹಿಕ ಆಗಲಿ ನಿಮಗೆ ಸ್ವಲ್ಪ ಜಾಸ್ತಿ ಬರುತ್ತೆ. ಅದ್ರ ಜೊತೆ ನೀವು ದುಡ್ಡಿದ್ದಾಗ ಎಲ್ಲನೂ ಖರ್ಚು ಮಾಡೋಣ ಅಂತ ಖರ್ಚು ಮಾಡಿಬಿಡ್ತೀರಾ ಚಂಚಲ ಮನಸ್ಸಿಂದ. ಆಮೇಲೆ ಬೇಕಾದಾಗ ನಿಮಗೆ ದುಡ್ಡಿರಲ್ಲ. ಆ ಚಿಂತೆಯಿಂದನೂ ಅರ್ಧ ನಿಮಗೆ ಮಾನಸಿಕವಾಗಿ ನಿಮಗೆ ಕಾಯಿಲೆ ಬರ್ಬೋದು. ಮೀನರಾಶಿಯವರಿಗೆ ಮೇಯ್ನ್ ಕೊಡಬೇಕಾಗಿರೋ ಒಂದು ಸಲಹೆ ಏನಂತ ಹೇಳಿದರೆ, ನಿಮಗೆ ಸಮಸ್ಯೆ ಬಂದಿದೆ ಅಂತ ಹೇಳಿ ಹೆದರಿ ಓಡೋ ಬದಲು ಆ ಸಮಸ್ಯೆನ ಕೂತು ಹೇಗೆ ಪರಿಹಾರ ಮಾಡ್ಬೋದು ಅನ್ನೋದನ್ನ ಸ್ವಲ್ಪ ನೆಮ್ಮದಿಯಿಂದ ಆಲೋಚನೆ ಮಾಡಿ. ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಅದನ್ನು ಮುಂದೆ ಹೋಗೋಕ್ಕೆ ನಿಮಗೆ 10 ಹೆಜ್ಜೆ ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಆದಾಯ ಅನ್ನೋದು ತಕ್ಕಡಿ ಇದ್ದಂಗೆ, ಆ ಕಡೆ ಈ ಕಡೆ ಆಯಿತು ಅಂದರೆ ಅದು ಕಷ್ಟ ಆಗುತ್ತೆ. ನೋಡಿಕೊಂಡು ಇದು ಮಾಡ್ಕೊಬೇಕು. ನಿಮ್ಮ ಮೇಲೆ ಯಾರು ತಪ್ಪು ತಿಳುವಳಿಕೆ ಮಾಡ್ಕೊತಾ ಇದ್ದಾರೆ ಅಂತಾರೆ, ಅದನ್ನು ಅಲ್ಲೇ ಸಾಲ್ವ್ ಮಾಡ್ಕೊಳ್ಳಿ. ಅದು ನಿಮಗೆ ಲಾಭದಾಯಕವಾಗಿರುತ್ತೆ. ಇನ್ನು ವ್ಯಾಪಾರಿಗಳಿಗೆ ನಾನು ಅಂದರೆ ಸೂಚನೆ ಕೊಡ್ತಾ ಇದ್ದೀನಿ. ಏನಂತ ಹೇಳಿದರೆ, ನೀವು ಮಾಡಿರೋ ತಪ್ಪುಗಳಿಂದನೇ ನಿಮಗೇನೆ ಪೆಟ್ಟು ಬೀಳೋ ಚಾನ್ಸಸ್ ಇರುತ್ತೆ. ಈ ತಿಂಗಳು ಸ್ವಲ್ಪ ಹುಷಾರಾಗಿರಿ. ಇನ್ನು ನೀವು ಕೆಲಸ ಮಾಡಲಿ ಸ್ವಲ್ಪ ಪಕ್ಕದವ್ರ ಜೊತೆಗೆ ಕಿರುಕು ಮತ್ತು ಅವ್ರ ಕೆಲಸನ ನಿಮ್ಮ ತಲೆಗೆ ಹಾಕಿ ನಿಮಗೆ ಒತ್ತಡ ಕೊಡುವಂಥದ್ದು ಅದು ತುಂಬ ಇರುತ್ತೆ. ಮತ್ತು ಮಾತಿನಲ್ಲಿ ನಿಮಗೆ ಸ್ವಲ್ಪ ಹಿಡ್ತಾ ಇರಲಿ, ಏಕೆಂದರೆ ಅದೇ ನಿಮಗೆ ಕಷ್ಟ ಆಗೋದು. ಇನ್ನು ಆರೋಗ್ಯ ಸಮಸ್ಯೆಗೆ ಬಂದಾಗ ನಿಮ್ಮ ಹಿರಿಯರು ಅಂದರೆ ಅಪ್ಪನ ಕಡೆಗೆ ಜಾಸ್ತಿ ನೀವು ಗಮನ ಕೊಡಬೇಕಾಗತ್ತೆ. ಮೂಲವ್ಯಾಧಿ ಅಂತ ಹೇಳಿದರೆ ಮಲಬದ್ಧತೆ ಬಗ್ಗೆ ನಿಮಗೆ ಈ ತಿಂಗಳು ಸ್ವಲ್ಪ ಕಾಣ್ಬೋದು. ಮತ್ತು ವಿದ್ಯುತ್ತಲ್ಲಿ ಅಗ್ನಿಶಾಮಕದಲ್ಲಿ ಮತ್ತು ಸ್ವಲ್ಪ ನೀರಿನ ಜೊತೆಗೆ ನೀವು ಕೆಲಸ ಮಾಡ್ತಿರೋರು ಅಂತ ಹೇಳಿದ್ರೆ, ಇಲ್ಲ ಮನೇಲೇ ಸ್ವಲ್ಪ ಅಗ್ನಿ ಜೊತೆಗೆ ನೀವೆಲ್ಲ ಸ್ವಲ್ಪ ಹುಷಾರಾಗಿರಿ. ಇನ್ನು ನಿಮ್ಮ ಪತಿ ಅಥವಾ ಪತ್ನಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮಗೆ ಸಹಕಾರ ಸಿಗುತ್ತೆ, ಅದನ್ನು ತಗೊಳ್ಳಿ. ಜೊತೆಗೆ ಕೆಲಸ ಮಾಡೋರಿಂದ ನಿಮಗೆ ಸ್ವಲ್ಪ ಅನುಕೂಲನೂ ಇರುತ್ತೆ. ಎಲ್ಲ ಗೊಂದಲ ಮಧ್ಯದಲ್ಲೂ ನೀವು ಸ್ವಲ್ಪ ಖುಷಿಯಾಗೇ ಇರ್ತೀರಾ. ಈ ಮಾಸದಲ್ಲಿ ನೀವು ಮಾಡಬೇಕಾದ ಪರಿಹಾರ ಏನಂತ ಹೇಳಿದ್ರೆ, ಸ್ವಲ್ಪ ದೈವಿಕ ಕೃಪೆಗೆ ಪಾತ್ರರಾಗಬೇಕು. ಸೂರ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ಆದಿತ್ಯ ಹೃದಯ ನಾರಾಯಣ ಸ್ತೋತ್ರನ ಹೇಳಬೇಕು. ಗೋಧಿ ಮತ್ತು ಕೆಂಪು ಬಣ್ಣದ ಬಟ್ಟೆಯನ್ನು ದಾನ ಮಾಡಬೇಕು. ನರಸಿಂಹ ಅಷ್ಟೋತ್ತರವನ್ನು ಜಪ ಮಾಡಬೇಕು. ನಿಮಗೆ ಯೂಟ್ಯೂಬಲ್ಲಿ ಇದು ಆರಾಮಾಗಿ ಸಿಕ್ಬಿಡುತ್ತೆ. ನಿಮ್ಮನೆ ಪೂರ್ವ ದಿಕ್ಕಿನಲ್ಲಿ ಮುಳ್ಳಿಲ್ಲ ಅಂಥದ್ದು ಕೆಂಪು ಅಥವಾ ಬಿಳಿ ಹೂವನ್ನ ನೀವು ನೆಡುವಂಥದ್ದು. ಇದರಲ್ಲಿ ನಿಮಗೆ ಯಾವ ಪರಿಹಾರ ಮಾಡೋಕ್ಕಾಗತ್ತೆ ಅಂಥದ್ದು ಮಾಡ್ಕೊಳ್ಳಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ತಾಳ್ಮೆಯಿಂದ ಹೋಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.